ಪ್ರೀತಿಸಿ ಮದ್ವೆಯಾದ ಗಂಡ ರಾತ್ರಿ ಹೆಂಡತಿ ಪಕ್ಕದಲ್ಲಿ ಮಲಗಿದವನು ಬೆಳಗಾಗೋಷ್ಟ್ರಲ್ಲಿ ಹೆಣ್ಮಾದ. ಕಾಲೇಜು ದಿನಗಳ ಪ್ರೀತಿ ಹೆತ್ತವರನ್ನ ಎದುರು ಹಾಕಿ ಮಾಡಿಕೊಂಡ ಮದುವೆ, ನೂರಾರು ಕನಸುಗಳೊಂದಿಗೆ ಆರಂಭವಾದ ದಾಂಪತ್ಯ ಜೀವನ ಕೊನೆಗೆ ಮುಕ್ತಾಯವಾಗಿದ್ದು ಮಾತ್ರ ರಕ್ತ ಸಿಕ್ತ ಕೊಲೆ ಹಾಗೂ ಆತ್ಮಹತ್ಯೆಯ ಕಣ್ಣೀರಿನ ಕಥೆಯೊಂದಿಗೆ. ಪ್ರೀತಿಯ ಹೆಸರಿನಲ್ಲಿ ನಡೆಯುತ್ತಿರುವ ಈ ಭೀಕರ ದುರಂತಗಳು ಸಮಾಜ ತಲೆ ತಗ್ಗಿಸುವಂತೆ ಮಾಡಿವೆ. ಒಂದೆಡೆ ಹೆಂಡತಿಗೆ ಗಂಡನ ತಲೆ ಜಜ್ಜಿ ಕೊಂದ್ರೆ, ಮತ್ತೊಂದೆಡೆ ವರದಕ್ಷಿಣೆ ರಾಕ್ಷಸನಿಗೆ ಪ್ರೀತಿಯ ಹೆಂಡತಿಯೇ ಬಲಿಯಾಗಿದ್ದಾಳೆ. ಅಪರಾಧ ಲೋಕದ ಈ ಎರಡು ರೋಚಕ ಕಥೆಗಳ ಸಂಪೂರ್ಣ ವಿವರ ಇಲ್ಲಿದೆ. ಪಕ್ಕದಲ್ಲೇ ಮಲಗಿದ್ದ ಗಂಡನ ತಲೆ ಹೊಡೆದ ಕಿಲ್ಲರ್ ಹೆಂಡತಿ. ಆತನಿಗೆ ಇನ್ನು ಕೇವಲ 26 ವರ್ಷ ವಯಸ್ಸು. ಕಾಲೇಜು ದಿನಗಳಲ್ಲಿ ಯುವತಿಯೊಬ್ಬಳನ್ನ ಪ್ರೀತಿಸಿ ಹೆತ್ತವರ ಒಪ್ಪಿಗೆಯೊಂದಿಗೆ ಮದುವೆಯಾಗಿದ್ದ. ಇವರಿಗೀಗ 3 ವರ್ಷದ ಮುದ್ದಾದ ಮಗುವಿದೆ. ತನಗಿದ್ದ ಜಮೀನಿನಲ್ಲಿ ದುಡಿಯುತ್ತಾ ಹೆಂಡತಿ ಮಗುವನ್ನ ಚೆನ್ನಾಗಿ ಸಾಕಿ ಸಲಹುತ್ತಿದ್ದ. ಎಲ್ಲವೂ ಸುಸೂತ್ರವಾಗಿ ಸಾಕ್ತಾ ಇತ್ತು ಎನ್ನುವಷ್ಟರಲ್ಲೇ ಆ ಒಂದು ಕರಾಳ ರಾತ್ರಿ ಎಲ್ಲವನ್ನ ಬದಲಾಯಿಸಿತು. ರಾತ್ರಿ ಊಟ ಮಾಡಿ ಗಂಡ ಹೆಂಡತಿ ಇಬ್ಬರು ಒಟ್ಟಿಗೆ ಮಲಗಿದ್ರು. ಆದ್ರೆ ಬೆಳಿಗ್ಗೆ ಎದ್ದು ನೋಡೋಷ್ಟ್ರಲ್ಲಿ ಗಂಡ ಹೆಣ್ಮಾಗಿದ್ದ. ತನಗೇನೋ ಗೊತ್ತೇ ಇಲ್ಲ ಎಂಬಂತೆ ಹೆಂಡತಿ ಕವಿತಾ ನಾಟಕ ಮಾಡ್ತಾ ಇದ್ರು. ಆದ್ರೆ ಪೊಲೀಸರ ಎಂಟ್ರಿಯಿಂದಾಗಿ ಕೊಲೆಯ ರಹಸ್ಯ ಬಯಲಾಗಿದೆ. ಗಂಡನಿಗಿದ್ದ ಅತಿಯಾದ ಅನುಮಾನವೇ ಈ ಕೊಲೆಗೆ ಕಾರಣ ಎನ್ನಲಾಗಿದೆ. ರಾತ್ರಿ ಗಂಡನಿಗೆ ನಿದ್ರೆ ಮಾತ್ರೆ ನೀಡಿ ಆತ ಗಾಢ ನಿದ್ರೆಗೆ ಜಾರಿದ ಬಳಿಕ ತಲೆಗೆ ಹೊಡೆದು ಭೀಕರವಾಗಿ ಕೊಂದಿದ್ದಾಳೆ. ಅಷ್ಟೇ ಅಲ್ಲದೆ ರಾತ್ರಿ ಇಡೀ ಶವದ ಪಕ್ಕದಲ್ಲೇ ಮಲಗಿ ಬೆಳಗ್ಗೆ ಏನೂ ತಿಳಿಯದವಳಂತೆ ನಟಿಸಿದ್ದಾಳೆ. ಪ್ರೀತಿಯ ದಾಂಪತ್ಯ ಅನುಮಾನದ ಬೆಂಕಿಗೆ ಗರಟಿ ಹೋಗಿದೆ. ಪಶು ವೈದ್ಯನ ವರದಕ್ಷಿಣೆ ಆಸೆಗೆ ಬಲಿಯಾದ ಪ್ರೇಯಸಿ. ಇದು ಅಕ್ಕಪಕ್ಕದ ಪ್ರೇಮದ ಮನೆಯವರ ಪ್ರೇಮ ಕಥೆ. ಯುವಕ ಪಶು ಇಲಾಖೆಯಲ್ಲಿ ವೈದ್ಯನಾಗಿದ್ದ ಕಾರಣ ಹುಡುಗಿಯ ಇದ್ದವರು ಇಬ್ಬರಿಗೂ ಮದುವೆ ಮಾಡಲು ಯೋಚಿಸಿದರು. ಈ ನಡುವೆ ಇಬ್ಬರು ಗಾಢವಾದ ಪ್ರೀತಿಯಲ್ಲಿ ಬಿದ್ದರು. ಆದ್ರೆ ಕಾಲಕ್ರಮೇಣ ಹುಡುಗನ ನಡವಳಿಕೆ ಸರಿ ಇಲ್ಲ ಎಂದು ತಿಳಿದು ಯುವತಿಯ ಹೆತ್ತವರು ಮದುವೆಗೆ ನಿರಾಕರಿಸಿದರು. ಆದ್ರೆ ಪ್ರೀತಿಯ ಮತ್ತಿನಲ್ಲಿದ್ದ ಯುವತಿ ಕೇಳಲಿಲ್ಲ. ಹೆತ್ತವರನ್ನ ವಿರೋಧಿಸಿ ಗುಟ್ಟಾಗಿ ಮದುವೆಯಾದರು. ತದನಂತರ ಹೆತ್ತವರು ಕೂಡ ಮಗಳ ಖುಷಿಗಾಗಿ ಒಪ್ಪಿ ಧಾರೆ ಎರೆದುಕೊಟ್ರು. ನಂತರ ಮದುವೆಯಾಗಿ 2 ವರ್ಷಕ್ಕೆ ಆಕೆಯ ಬಾಳು ನರಕವಾಯಿತು. ಯಾವ ರೀತಿ ನರಕ ಅಂದ್ರೆ, ಮದುವೆಯಾದ ಮೊದಲ ದಿನದಿಂದಲೇ ಗಂಡ ಹಾಗೂ ಅತ್ತೆ ವರದಕ್ಷಿಣೆಗಾಗಿ ಮಾನಸಿಕ ಮತ್ತು ದೈಹಿಕ ಟಾರ್ಚರ್ ನೀಡಲು ಆರಂಭ ಮಾಡ್ತಾರೆ. ಅತ್ತೆ ಗಂಡನ ಕಿರುಕುಳ ತಾಳಲಾರದೆ ಬೇಸತ್ತ ಯುವತಿ ಅಮ್ಮನ ಮನೆಗೆ ಹೋಗಿ ಬರ್ತೀನಿ ಎಂದು ತವರು ಮನೆಗೆ ಬಂದಿದ್ದಾಳೆ. ಆದರೆ ಅಲ್ಲಿಗೆ ಬಂದವಳು ನೇಣಿಗೆ ಶರಣಾಗಿದ್ದಾಳೆ. ಪ್ರೀತಿ ಮಾಡಿ ಮದುವೆಯಾದ ಗಂಡನಿ ಹಣದ ದಾಹಕ್ಕಾಗಿ ಹೆಂಡತಿಯ ಜೀವ ಹಿಂಡಿದ್ದಾನೆ.